ಬಜೆಟ್ ಬಗ್ಗೆ ಶಾಸಕ ಇಕ್ಬಾಲ್ ಹೇಳಿಕೆಗೆ ಕಾಂಗ್ರೆಸ್ನಲ್ಲಿ ಅಸಮಾಧಾನ. ರಸ್ತೆ ಚರಂಡಿ ದುರಸ್ತಿಗೆ ಹಣ ಸಿಕ್ಕಿಲ್ಲ ಅಂತ ಇಕ್ಬಾಲ್ ಸಮರ್ಥನೆ. ಸತ್ಯ ಹೇಳಿದಕ್ಕೆ ಅಭಿನಂದನೆ ಎಂದ ವಿಪಕ್ಷ ನಾಯಕ. ಈ ಸುದ್ದಿಯನ್ನು ನೋಡೋಣ ರಾಜಕೀಯ ನ್ಯೂಸ್ ಟಾಪ್ನಲ್ಲಿ. ಬಜೆಟ್ ನನಗೆ ಸಮಾಧಾನ ತಂದಿಲ್ಲ ಎಂದಿರುವ ಶಾಸಕ ಇಕ್ಬಾಲ್ ಹುಸೇನ್ ವಿರುದ್ಧ ಕಾಂಗ್ರೆಸ್ ಶಾಸಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇಕ್ಬಾಲ್ ಹುಸೇನ್ ಮೀಡಿಯಾದ ಎದುರು ಹೋಗೋದು ಸರಿಯಲ್ಲ ಅಂತ ಶಾಸಕ ರಾಘವೇಂದ್ರ ಹಿಟ್ನಾಳ್ ಹೇಳಿದ್ದಾರೆ. ಶಾಸಕಾಂಗ ಸಭೆಯಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ, ಬಜೆಟ್ನಲ್ಲಿ ಹೆಚ್ಚು ಕಡಿಮೆಯಾಗಿದ್ದರೆ ಸರಿ ಮಾಡಲಾಗುತ್ತೆ, ಆದರೆ ಮೀಡಿಯಾ ಮುಂದೆ ಮಾತನಾಡೋದು ಬೇಡ ಅಂದ್ರು. ಇನ್ನು ಸಚಿವ ಪ್ರಿಯಾಂಕ್ ಖರ್ಗೆ ಮಾತಾಡಿ ಎಲ್ಲರನ್ನೂ ಸಂತೃಪ್ತಿಪಡಿಸುವುದಕ್ಕೆ ಸಾಧ್ಯವಿಲ್ಲ, ಆದರೆ ಅವರು ಯಾಕೆ ಹಾಗೆ ಹೇಳಿದ್ದಾರೆ ಗೊತ್ತಿಲ್ಲ ಅಂತಂದ್ರು. ಅಲ್ಲದೆ ಸಿಎಂ ಬದಲಾವಣೆ ವಿಚಾರ ಕ್ಯಾಮರಾ ಮುಂದೆ ಹೇಳೋದು ಅಪ್ರಸ್ತುತ ಅಂತ ಹೇಳಿದ್ರು. ನೋಡಿ, ಅವರು ಸಂಪೂರ್ಣವಾಗಿ ಏನು ಹೇಳಿದ್ದಾರೆ, ಯಾವ ಸನ್ನಿವೇಶದಲ್ಲಿ ಹೇಳಿದ್ದಾರೆ ನನಗೆ ಗೊತ್ತಿಲ್ಲ. ಅವರೊಬ್ಬರಿಗೆ ಅಸಮಾಧಾನ ಇರ್ಬೋದು, ಗೊತ್ತಿಲ್ಲ. ಅವ್ರು ಏನಾದರೂ ಬಹುಶಃ ಅವ್ರ ಕ್ಷೇತ್ರಕ್ಕೆ ಕೇಳಿದಾರೋ, ಅವ್ರ ಜಿಲ್ಲೆಗೆ ಕೇಳಿದಾರೋ, ಸಮಾಜಕ್ಕೆ ಕೇಳಿದಾರೋ ನನಗೆ ಗೊತ್ತಿಲ್ಲ. ನಾವು ಕ್ಯಾಮ್ರಾಗಳ ಮುಂದೆ ಮಾತಾಡಿದ್ರೆ ಅಪ್ರಸ್ತುತ. ಇನ್ನು ಕಾಂಗ್ರೆಸ್ ಶಾಸಕರ ಟೀಕೆಗಳಿಗೆ ಉತ್ತರಿಸಿದ ಶಾಸಕ ಇಕ್ಬಾಲ್, ನನ್ನ ಕ್ಷೇತ್ರದ ಬಗ್ಗೆ ಮಾತನಾಡಿದ್ದೇನೆ, ಯಾರು ಏನಾದರೂ ಹೇಳಲಿ ಅಂತಂದ್ರು. ನಾನು ಖುದ್ದು ಸಿಎಂ ಹಾಗೂ ಡಿಸಿಎಂ ಇಬ್ಬರ ಜೊತೆಗೂ ಚರ್ಚಿಸಿದ್ದೇನೆ ಮತ್ತು ಹಣ ಕೇಳಿದ್ದೆ, ಆದರೆ ರಸ್ತೆ ಚರಂಡಿ ದುರಸ್ತಿ ಮತ್ತು ಇತರೆ ವಿಚಾರಕ್ಕೆ ಹಣ ಸಿಕ್ಕಿಲ್ಲ ಅಂತಂದ್ರು. ನಾನು ನನ್ನ ಕ್ಷೇತ್ರದ ಬಗ್ಗೆ ಏನು ಆಗ್ಬೇಕಂತ ಅದು ಆಗಿಲ್ಲ, ಆ ನೋವು ನಾನು ತೋಡ್ಕೊಂಡಿದ್ದೀನಿ ಅಷ್ಟೇ. ನನಗೆ ಗೊತ್ತಿರೋದು ಯಾರಿಗೆ ಒಳ್ಳೇದು ಅನಿಸ್ತದೆ, ಒಳ್ಳೇದಾಗಿದ್ರೆ ಒಪ್ಕೊಳ್ಳಿ, ಕೆಟ್ಟದಾಗಿದ್ರೆ ಬೇಕಾದ್ರೆ ತಿರಸ್ಕಾರ ಮಾಡಿ. ನನ್ನ ಕ್ಷೇತ್ರಕ್ಕೆ ಆ ನೋವನ್ನು ನಾನು ಹೇಳ್ಕೊಂಡಿದ್ದೀನಿ. ಇಕ್ಬಾಲ್ ಹುಸೇನ್ ಹೇಳಿಕೆಯನ್ನೇ ಅಸ್ತ್ರವಾಗಿಸಿಕೊಂಡ ವಿಪಕ್ಷ ನಾಯಕ ಅಶೋಕ್, ಅವರ ಅಸಮಾಧಾನ ಕಾಂಗ್ರೆಸ್ನ ಎಲ್ಲಾ ಶಾಸಕರ ಅಸಮಾಧಾನ ಅಂತ ಹೇಳಿದ್ರು. ಅಲ್ಲದೆ ಇಕ್ಬಾಲ್ ಹುಸೇನ್ ಸತ್ಯ ಹೇಳಿದ್ದಾರೆ, ಅವರಿಗೆ ನಾನು ಅಭಿನಂದನೆಯನ್ನ ಸಲ್ಲಿಸ್ತೇನೆ ಅಂದ್ರು. ಇವತ್ತು ಇಕ್ಬಾಲ್ ಹುಸೇನ್ ರಾಮನಗರ ಅವರು ಹೇಳಿರೋದು ಎಲ್ಲ 224 ಶಾಸಕರ ಅಭಿಪ್ರಾಯವನ್ನ ಇಕ್ಬಾಲ್ ಹುಸೇನ್ ಹೇಳಿದ್ದಾರೆ. ನಾನು ಸತ್ಯ ಹೇಳಿದ್ದಾರೆ, ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಇಷ್ಟು ದಿನ ಆದಷ್ಟು ಬೇಗ ಸಿಹಿ ಸುದ್ದಿ ಸಿಗಲಿದೆ ಅಂತಿದ್ದ ರಾಮನಗರ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಇಕ್ಬಾಲ್ ಹುಸೇನ್ ಈಗ ನಾಯಕತ್ವ ಬದಲಾವಣೆ ಬಗ್ಗೆ ನನಗೆ ಗೊತ್ತಿಲ್ಲ ಅಂತಿದ್ದಾರೆ. ಶಾಸಕರ ದೆಹಲಿ ಪ್ರವಾಸದ ಬಗ್ಗೆ ಮಾತನಾಡಿದ ಇಕ್ಬಾಲ್, ಅವರು ತಮ್ಮ ಅಳಲನ್ನ ಹೇಳಿಕೊಳ್ಳಬೇಕು, ಮಂತ್ರಿ ಆಗಬೇಕು ಅಂತ ತೀರ್ಮಾನ ಮಾಡಿ ಹೋಗ್ತಿದ್ದಾರೆ, ಆದ್ರೆ ನಾಯಕತ್ವ ಬದಲಾವಣೆ ಬಗ್ಗೆ ನನಗೇನು ಗೊತ್ತಿಲ್ಲ ಅಂತ ಹೇಳಿದ್ರು. ಕೆಲವರೆಲ್ಲ ಹಿರಿಕರು, ಕೆಲವರೆಲ್ಲ 3 ಸಲ 4 ಸಲ ಗೆದ್ದಿರೋರು ಎಲ್ಲರೂ ಕೂಡ ಅವ್ರು ಪ್ರತ್ಯೇಕವಾಗಿ ನಾವೆಲ್ಲ ಡೆಲ್ಲಿಗೆ ಹೋಗಬೇಕು, ನಮ್ಮ ಆಳಲನ್ನು ಅಲ್ಲಿ ಹೇಳಬೇಕು, ನಾವು ಒಂದು ಸಲ ಮಂತ್ರಿಗಳಾಗಬೇಕಂತೇಳಿ ಅವರು ಕೂಡ ಮನಸ್ಸನ್ನು ಮಾಡಿದ್ದಾರೆ. ಹೋಗ್ತೀವಿ ಅಂತ ಎಲ್ಲರೂ ಒಗ್ಗಟ್ಟಾಗಿ ಎಲ್ಲರೂ ಒಂದು ತೀರ್ಮಾನ ತಗೊಳ್ತಾ ಇದ್ದಾರೆ. ನಾಯಕತ್ವ ವಿಚಾರದ ನನಗೆ ಗೊತ್ತಿಲ್ಲ. ಸಚಿವ ಸ್ಥಾನ ಕೇಳೋದ್ರಲ್ಲಿ ತಪ್ಪೇನು ಅಂತ ಕೊಪ್ಪಳದಲ್ಲಿ ಶಾಸಕ ರಾಘವೇಂದ್ರ ಹಿಟ್ನಾಳ್ ಪ್ರಶ್ನೆ ಮಾಡಿದ್ದಾರೆ. ಮೊನ್ನೆ ಹಿರಿಯ ಶಾಸಕರು ನಡೆಸಿದ ಸಭೆಗೆ ನನಗೂ ಕರೆದಿದ್ರು, ಆದ್ರೆ ಅನಿವಾರ್ಯ ಕಾರಣದಿಂದ ನಾನು ಹೋಗೋದಕ್ಕೆ ಆಗಿಲ್ಲ. ನಮಗೂ ಸಚಿವ ಸ್ಥಾನ ಕೇಳೋದ್ರಲ್ಲಿ ತಪ್ಪೇನಿದೆ, ಆದ್ರೆ ಹೈಕಮಾಂಡ್ ಮತ್ತು ಸಿಎಂ ಸಾಹೇಬ್ರು ನಿರ್ಧಾರ ತೆಗೆದುಕೊಳ್ತಾರೆ ಅಂತ ಹೇಳಿದ್ರು. ಎಲ್ಲರೂ ಆಕಾಂಕ್ಷಿಗಳಿದ್ದಾರೆ, ಸಮರ್ಥರಿನ್ನು ಇದ್ದಾರೆ, ಈಗ ಅವಕಾಶ ಕೊಟ್ಟಿದ್ದಾರೆ. ಮುಂದೆ ಹೈಕಮಾಂಡ್ ಕೊಟ್ಟರೆ ಅದನ್ನು ಸಮರ್ಥವಾಗಿ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ಪುತ್ರನಿಗೆ ಟಿಕೆಟ್ ಗಿಟ್ಟಿಸುವುದಕ್ಕೆ ಪ್ರಯತ್ನ ನಡೆಸ್ತಾ ಇರುವ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ ಪೇಚಿಗೆ ಸಿಲುಕಿದ್ದಾರೆ. ಸಚಿವ ಜಮೀರ್ ವಿರುದ್ಧ ಕಿಡಿಕಾರಿ ಇಕ್ಕಟ್ಟಿಗೆ ಸಿಲುಕಿದ್ದಾರೆ. ನಮ್ಮ ಕ್ಷೇತ್ರಕ್ಕೆ ಬಂದು ಚರ್ಚೆ ಮಾಡೋದಕ್ಕೆ ಅವನ್ಯಾರು ಅಂತ ಎಸ್ಎಸ್ ಮಲ್ಲಿಕಾರ್ಜುನ ಕಿಡಿಕಾರಿದ್ರು. ಆದ್ರೀಗ ಜಮೀರ್ ವಿರುದ್ಧ ಮಾತನಾಡಿದ್ದಕ್ಕೆ ಕ್ಷೇತ್ರದ ಮುಸ್ಲಿಮರು ಆಕ್ರೋಶಗೊಂಡಿದ್ದಾರೆ. ಅಲ್ಲದೆ ತಮ್ಮ ನಾಯಕ ಜಮೀರ್ ಕ್ಷಮೆಯಾಚಿಸುವಂತೆ ಆಗ್ರಹಿಸ್ತಾ ಇದ್ದಾರೆ. ಇನ್ನು ದಾವಣಗೆರೆ ಉಪಚುನಾವಣೆ ಟಿಕೆಟ್ಗಾಗಿ ಮುಸ್ಲಿಂ ಮುಖಂಡರಿಂದಲೂ ಕಸರತ್ತು ನಡೆದಿದೆ. ಮುಸ್ಲಿಂ ಸಮುದಾಯದ ಪ್ರಭಾವಿ ಮುಖಂಡ ಸೈಯದ್ ಸೈಫುಲ್ಲಾ ಎಂಎಲ್ಸಿ ಅಬ್ದುಲ್ ಜಬ್ಬರ್ರಿಂದ ಬೃಹತ್ ಇಫ್ತಾರ್ ಪಾರ್ಟಿ ಆಯೋಜಿಸಿದ್ದಾರೆ. ಈಗಾಗಲೇ 4 ಬಾರಿ ಸಭೆ ನಡೆಸಿರುವ ದಾವಣಗೆರೆ ಮುಸ್ಲಿಂ ಮುಖಂಡರು ಟಿಕೆಟ್ಗಾಗಿ ಸರ್ಕಸ್ ನಡೆಸಿದ್ದಾರೆ. ಒಂದು ಕಡೆ ಮಲ್ಲಿಕಾರ್ಜುನ, ಮತ್ತೊಂದು ಕಡೆ ಮುಸ್ಲಿಂ ಮುಖಂಡರು ಟಿಕೆಟ್ಗಾಗಿ ತೆರೆಮರೆಯಲ್ಲಿ ಕಸರತ್ತು ನಡೆಸಿದ್ದಾರೆ. ಇನ್ನು ಮತ್ತೊಂದು ಕಡೆ ಸಿಎಂ ಉಪಚುನಾವಣಾ ಕಣವಾದ ಬಾಗಲಕೋಟೆಗೆ ನಿನ್ನೆ ಭೇಟಿ ನೀಡಿದ್ದಾರೆ. ಸರ್ಕಾರಿ ಮೆಡಿಕಲ್ ಕಾಲೇಜು ಕಟ್ಟಡಕ್ಕೆ ಶಂಕುಸ್ಥಾಪನೆ ನೆರವೇರಿಸಿದ ಸಿಎಂ ಮತ್ತು ಡಿಸಿಎಂ ಮಲ್ಲಿಕಾರ್ಜುನ ಚರಂತಿಮಠ ಮನೆಗೆ ಭೇಟಿ ನೀಡಿದ್ದಾರೆ. ಕಳೆದ 2023ರ ವಿಧಾನಸಭೆ ಚುನಾವಣೆಯಲ್ಲಿ ಪಕ್ಷೇತರ ಸ್ಪರ್ಧೆ ಮಾಡಿದ್ದ ಮಲ್ಲಿಕಾರ್ಜುನ ಸೋತಿದ್ರು. ಚಹಾ ಸೇವಿಸೋದಕ್ಕೆ ಬಂದ ಸಿಎಂ ಕೆಲ ಹೊತ್ತು ಚರ್ಚೆ ನಡೆಸಿದ್ದಾರೆ.